ಲೇಸರ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಕಣ್ಣಿನ ಪವರ್ ಕಡಿಮೆ ಮಾಡಕ್ಕೆ, ಕನ್ನಡಕ ತೆಗೆಯಕ್ಕೆ, ಕಾರ್ನಿಯಾ ಅಂದ್ರೆ ಕರಿಗುಡ್ಡನ್ನ ರೀಶೇಪ್ ಮಾಡೋದು ಲೇಸರ್ ಟ್ರೀಟ್ಮೆಂಟ್. ಇದಕ್ಕೆ ನಾವು ಎಕ್ಸೈಮರ್ ಲೇಸರ್ ಅಂತ ಲೇಸರ್ ನ ಯೂಸ್ ಮಾಡ್ತೀವಿ. ಇದರಿಂದ ಲೈಟ್ ರೇಸ್ ಡೈರೆಕ್ಟ್ ಆಗಿ ರೆಟಿನಾ ಮೇಲೆ ಫೋಕಸ್ ಆಗಿ ಕನ್ನಡಕ ಇಲ್ಲದೇನು ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ. ಲೇಸರ್ ಟ್ರೀಟ್ಮೆಂಟ್ ಯಾರಿಗೆಲ್ಲ ಮಾಡಬಹುದು, ಯಾರಿಗೆಲ್ಲ ಮಾಡಬಾರ್ದು? ಏಜ್ 18 ಇಯರ್ಸ್ ಮೇಲೆ ಇರೋದವ್ರಿಗೆ, ಕಾರ್ನಿಯಲ್ ಟೋಪೋಗ್ರಫಿ ನಾರ್ಮಲ್ ಇರೋದವ್ರಿಗೆ, ಕಣ್ಣಿನ ಪವರ್ 1 ವರ್ಷ ಸ್ಟೇಬಲ್ ಇರೋದವ್ರಿಗೆ, ಕಣ್ಣಿನ ಪವರ್ +6 ಇಂದ -8 ತನಕ ಇರೋದವ್ರಿಗೆ ಈ ಲೇಸರ್ ಟ್ರೀಟ್ಮೆಂಟ್ ಮಾಡಬಹುದು. ಕಾರ್ನಿಯಲ್ ಥಿಕ್ನೆಸ್ 450 ಮೈಕ್ರಾನ್ಸ್ ಗಿಂತ ಕಡಿಮೆ ಇರೋದವ್ರಿಗೆ, ಕಾರ್ನಿಯಲ್ ಕರ್ವೇಚರ್ಸ್ 47 ಡಯಾಪ್ಟರ್ಸ್ ಗಿಂತನೂ ಜಾಸ್ತಿ ಇರೋದವ್ರಿಗೆ, ಕಾರ್ನಿಯಲ್ ಸ್ಕಾರಿಂಗ್ ಇರೋದವ್ರಿಗೆ, ಆಟೋ ಇಮ್ಯೂನ್ ಡಿಸೀಸಸ್ ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್, ಶಾರ್ಟ್ರೇನ್ ಸಿಂಡ್ರೋಮ್, SLE ಈ ತರ ಪ್ರಾಬ್ಲಮ್ಸ್ ಇರೋದವ್ರಿಗೆ, ಆಕ್ಟಿವ್ ಅಂಡ್ ಪ್ರೋಗ್ರೆಸಿವ್ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಇರೋದವ್ರಿಗೆ ಈ ಟ್ರೀಟ್ಮೆಂಟ್ ಮಾಡಬಾರದು. ಗರ್ಭಿಣಿಯರಲ್ಲಿ ಇದು ಲೇಸರ್ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡೋದು ಬೆಟರ್. ಹಾಲುಣಿಸುವ ತಾಯಿಯರಿಗೆ 3 ತಿಂಗಳು ಬಿಟ್ಟು ಲೇಸರ್ ಟ್ರೀಟ್ಮೆಂಟ್ ಮಾಡಬಹುದು. ಲೇಸರ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ ಮತ್ತೆ ಕಾಂಪ್ಲಿಕೇಶನ್ಸ್ ಏನು? ಲೇಸರ್ ಟ್ರೀಟ್ಮೆಂಟ್ ಇಂದ ಮೇಜರ್ ಆಗಿ ಕಣ್ಣು ಡ್ರೈ ಆಗೋದು ಇರುತ್ತೆ. ಮತ್ತೆ ಲೈಟ್ ನೋಡಿದ್ರೆ ಸ್ವಲ್ಪ ಇಂಟಾಲರೆನ್ಸ್, ಗ್ಲೇರ್ ಮತ್ತೆ ಹ್ಯಾಲೋಸ್ ಇರುತ್ತವೆ. ಬಟ್ ಇದೆಲ್ಲ ನಿಧಾನವಾಗಿ ಕಡಿಮೆ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಅಂದ್ರೆ ಕಾರ್ನಿಯಾ ವೀಕ್ ಆಗಿ ಅದರಿಂದ ಪವರ್ ತಿರ್ಗಾ ಜಾಸ್ತಿ ಆಗೋದು ಪ್ರಾಬ್ಲಮ್ ಇರುತ್ತೆ. ಫ್ಲಾಪ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರಬಹುದು. ಬಟ್ ಇದೆಲ್ಲ ತುಂಬಾ ರೇರ್. ರೆಟಿನಾ ಪ್ರಾಬ್ಲಮ್ ಇದ್ರೆ ಲೇಸರ್ ಟ್ರೀಟ್ಮೆಂಟ್ ಮಾಡಬಹುದಾ? ಪೆರಿಫೆರಲ್ ರೆಟಿನಲ್ ಡಿಜನರೇಷನ್ಸ್ ಇದ್ರೆ ಅದಕ್ಕೆ ಒಂದು ಸಣ್ಣ ಲೇಸರ್ ಮಾಡಿಬಿಟ್ಟು ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಮಾಡಬಹುದು. ಪ್ರೋಗ್ರೆಸಿವ್ ರೆಟಿನಾ ಪ್ರಾಬ್ಲಮ್ಸ್ ಇದ್ರೆ ಮತ್ತೆ ರೆಟಿನಲ್ ಕೋಮಾರ್ಬಿಡಿಟೀಸ್ ಅಂದ್ರೆ ರೆಟಿನಾ ಪ್ರಾಬ್ಲಮ್ ಇಂದ ದೃಷ್ಟಿ ಕಡಿಮೆ ಇರೋದವ್ರಿಗೆ ಲೇಸರ್ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡೋದು ಬೆಟರ್. ಲೇಸರ್ ಟ್ರೀಟ್ಮೆಂಟ್ ಪರ್ಮನೆಂಟಾ? ಹೌದು, ಲೇಸರ್ ಟ್ರೀಟ್ಮೆಂಟ್ ಇಂದ ನಾವು ಕರೆಕ್ಟ್ ಮಾಡಿರೋದು ಪವರ್ ತಿರಗ ಬರೋದಿಲ್ಲ. ಆದ್ರೆ 40 ಇಯರ್ಸ್ ಮೇಲೆ ಹತ್ತಿರದು ಪ್ರಾಬ್ಲಮ್ ಬರೋದ್ರಿಂದ ಹತ್ತಿರಕ್ಕೆ ಅದಕ್ಕೆ ಅವಶ್ಯಕತೆ ಆಧಾರಿತವಾಗಿ ಕನ್ನಡಕ ಯೂಸ್ ಮಾಡಬೇಕಾಗುತ್ತೆ. ಹತ್ತಿರ ದೃಷ್ಟಿ ದೋಷಕ್ಕೆ ಲೇಸರ್ ಮಾಡಬಹುದಾ? ಹತ್ತಿರ ದೃಷ್ಟಿಗೇನು ಲೇಸರ್ ಮಾಡಬಹುದು. ಬಟ್ ಇದು ಏಜ್ ಇಂದ ಜಾಸ್ತಿ ಆಗ್ತಾ ಇರೋದ್ರಿಂದ 2-3 ವರ್ಷ ಮೇಲೆ ತಿರ್ಗಾ ಕನ್ನಡಕ ಯೂಸ್ ಮಾಡಬಹುದು. ಆದ್ರೇನು ರೀಟ್ರೀಟ್ಮೆಂಟ್, ಕಾರ್ನಿಯಲ್ ಥಿಕ್ನೆಸ್ ಚೆನ್ನಾಗಿರಿದ್ರೆ ರೀಟ್ರೀಟ್ಮೆಂಟ್ ಒಂದು ಮಾಡಬಹುದು. ನಾನು ಕನ್ನಡಕ ಹಾಕೋತಿದ್ದೀನಿ, ಜೊತೆಗೆ ನನಗೆ ಒಂದು ಕಣ್ಣಲ್ಲಿ ಮೇಲ್ಗಣ್ಣು ಇದೆ, ಲೇಸರ್ ಇಂದ ಸರಿ ಆಗುತ್ತಾ? ಲೇಸರ್ ಇಂದ ಕಣ್ಣಿನ ಪವರ್ ಕಡಿಮೆ ಮಾಡಬಹುದು. ಬಟ್ ಇದರಿಂದ ಸ್ಕ್ವಿಂಟ್ ವಾಸಿ ಆಗಲ್ಲ. ಸ್ಕ್ವಿಂಟ್ ಪ್ರಾಬ್ಲಮ್ ಅಂದ್ರೆ ಮೆಲ್ಗಣ್ಣು ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಾವು ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದಕ್ಕೆ ಬೇರೆ ಸರ್ಜರಿ ಮಾಡಬೇಕಾಗುತ್ತೆ.